ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಶಾಸಕರ ಅಧ್ಯಕ್ಷತೆಯ ಟಾಸ್ಕ್ ಫೋರ್ಸ್ ಮುಂದುವರಿಸಬೇಕು ಎಂದು ಮುಖ್ಯಮಂತ್ರಿಗಳ ಸಲಹೆಗಾರ ಶಾಸಕ ಬಿಆರ್ ಪಾಟೀಲ್ ಮನವಿ ಮಾಡಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯುಂಟಾಗಲಿದ್ದು ಟಾಸ್ಕ್ ಫೋರ್ಸ್ ರಚಿಸುವಂತೆ ಚುನಾವಣಾ ಆಯೋಗಕ್ಕೆ ಈ ಹಿಂದೆ ಪತ್ರ ಬರೆದಿದ್ದೆ. ಪತ್ರಕ್ಕೆ ಚುನಾವಣಾ ಆಯೋಗದಿಂದ ಈವರೆಗೆ ಉತ್ತರವೇ ಇಲ್ಲ ಎಂದು ಆರೋಪಿಸಿದರು. ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆ ಕಾರ್ಯನಿರ್ವಹಿಸುತ್ತಿದ್ದು ಅನೇಕ ಜನ ಇಒಗಳು ವರ್ಗಾವಣೆಯಾಗಿದ್ದಾರೆ. ಪಿಡಿಒಗಳು ಕಡಿಮೆ ಇದ್ದಾರೆ. ಅಧಿಕಾರಿಗಳ ಮಧ್ಯೆ ಪರಸ್ಪರ ಸಹಕಾರ ಹೊಂದಾಣಿಕೆ ಇಲ್ಲದ್ದರಿಂದ ಬರ ನಿರ್ವಹಣೆ ನೀಗಿಸಲು ಅವರಿಂದ ಆಗುತ್ತಿಲ್ಲ ಎಂದು ಅವರು ಆಪಾದಿಸಿದರು. ಇದರಿಂದಾಗಿ ಜನ ಹಾಗೂ ಜಾನುವಾರುಗಳಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಜನರ ಸಮಸ್ಯೆ ಬಗೆಹರಿಸಲು ಸರ್ಕಾರ ತಯಾರಿದೆ. ಅದಕ್ಕೆ ಅಗತ್ಯವಾದ ಹಣ ಸಹ ಇದೆ. ಚುನಾವಣಾ ಆಯೋಗದ ಈ ನಿರ್ಧಾರದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತಿದೆ ಎಂದು ಹೇಳಿದರು. ಈ ಹಿಂದೆ ಕೆಲವು ದಿವಸಗಳ ಹಿಂದೆ ನಾನು ಕರ್ನಾಟಕ ಚುನಾವಣಾ ಆಯುಕ್ತರಿಗೆ ಕಾಗದ ಬರೆದಿದ್ದೆ. ಏನು ಅಂದರೆ, ಈ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸರ್ಕಾರ ಒಂದು ಟಾಸ್ಕ್ ಫೋರ್ಸ್ ಕ್ರಿಯಾಪಡೆ ರಚಿಸಿ ಶಾಸಕರ ಅಧ್ಯಕ್ಷತೆಯಲ್ಲಿ ಬೇಸಿಗೆ ನೀರಾಗಿರ್ಬೋದು ಮತ್ತು ಜಾನುವಾರುಗಳಿಗೆ ಗೋಶಾಲೆಗಳಾಗಿರ್ಬೋದು, ಈ ಥರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಸರ್ಕಾರವು ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಕ್ರಿಯಾಪಡೆ ಮಾಡಿ ಅಲ್ಲಿ ತಹಸೀಲ್ದಾರು, ತಾಲೂಕು ಪಂಚಾಯತ್ ಇಒ ಈ ಥರ ಅಧಿಕಾರಿಗಳನ್ನು ಸೇರಿಸಿ ಒಂದು ಕಮಿಟಿ ಮಾಡಿದ್ದು. ನಾನು ಈಗಾಗಲೇ 3-4 ಕಮಿಟಿಗಳು ಮೀಟಿಂಗ್ ಕೂಡ ಮಾಡಿದ್ದೇನೆ. ಆದರೆ ಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ಈಗ ಇಡೀ ರಾಜ್ಯದಲ್ಲಿ ಆ ಕ್ರಿಯಾಪಡೆಗಳು ಸಭೆಗಳನ್ನು ನಡೆಸಬಾರ್ದು ಅಂತೇಳಿ ಒಂದು ಸೂಚನೆ ಬಂದಿದೆ. ಹಾಗಾಗಿ ಇವತ್ತು ಶಾಸಕರು ನಾವು ಒಬ್ಬನೇ ಅಲ್ಲ, ಇಡೀ ರಾಜ್ಯದ ಶಾಸಕರು ಅಸಹಾಯಕರಾಗಿದ್ದಾರೆ ಮತ್ತು ನಿರಾಶರಾಗಿದ್ದಾರೆ. ಅವರ ಅಧಿಕಾರವನ್ನು ಮೊಟಕುಗೊಳಿಸಿದ್ದಕ್ಕಾಗಿ ಅವರಿಗೆ ಜನರಿಗೆ ತೊಂದರೆ ಆಗ್ತಾ ಇದೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಅದು ವಿಶೇಷವಾಗಿ ಚುನಾವಣೆ ಇದ್ದ ಕಾರಣಕ್ಕಾಗಿ ತಾಲೂಕು ಪಂಚಾಯತ್ ಅಧಿಕಾರಿಯನ್ನು ಬದಲಾವಣೆ ಮಾಡಿದ್ದಾರೆ ಮತ್ತು ತಹಸೀಲ್ದಾರ್ ಕೂಡ ಬದಲಾವಣೆ ಮಾಡಿದ್ದಾರೆ 3 ತಿಂಗಳಿಗೋಸ್ಕರ. ಆ ಹೊಸದಾಗಿ ಬಂದಂಥ ಇಒ ಮತ್ತು ತಹಸೀಲ್ದಾರ್ಗಳಿಗೆ ಪ್ರತಿಯೊಂದು ಹಳ್ಳಿಯ ಹಿನ್ನೆಲೆ, ಅಲ್ಲಿ ಸಮಸ್ಯೆ ಪರಿಹಾರದ ಬಗ್ಗೆ ಅವರಿಗೆ ಯಾವುದೂ ಮಾಹಿತಿ ಇರೋದಿಲ್ಲ, ಜನ ಪರಿಚಯ ಇರೋದಿಲ್ಲ, ವಿಡಿಯೋಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅವರೇನೋ 2 ತಿಂಗಳಿಗೋಸ್ಕರ ಬಂದಿದ್ದಾರೆ, ಚುನಾವಣೆ ಮುಗಿಸಿ ವಾಪಸ್ಸು ಹೋಗ್ತಾರೆ. ಅವರು ಹೆಚ್ಚಿಗೆ ಆಸಕ್ತಿ ತಗೊಳ್ಳಲ್ಲ, ಪರ್ಮನೆಂಟ್ ಪೋಸ್ಟಿಂಗ್ ಅಲ್ಲ. ಹೀಗಾಗಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಭಯಾನಕವಾಗಿದೆ, ಭಾಳ ಗಂಭೀರವಾಗಿದೆ. ಇವತ್ತು AC ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದಾರೆ. AC ನಮ್ಮನ್ನೇನು ತಕರಾರಿಲ್ಲ, ಆದರೆ AC ಗುಲ್ಬರ್ಗ AC ಅವರಿಗೆ ಆಳಂದ್, ಅಫಜಲ್ಪುರ್, ಜೇವರ್ಗಿ, ಕಲಬುರಗಿ ಮತ್ತು ಕಮಲಾಪುರ 5 ತಾಲೂಕಿನ ಜವಾಬ್ದಾರಿ AC ಗಿದೆ. ಅವರು ಸಹಾಯಕ ಚುನಾವಣಾಧಿಕಾರಿಯಾಗಿಯೂ ಕೆಲಸ ಮಾಡಬೇಕು, AC ಆಗಿಯೂ ಕೂಡ ಕೆಲಸ ಮಾಡಬೇಕು, ಅದಲ್ಲದೆ ಕಾರ್ಯಪಡೆ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಬೇಕು. ಇದು ಸಾಧ್ಯವಿಲ್ಲದ ಮಾತು. ಜನ ಭಾಳ ತೊಂದರೆಗೆ ಒಳಗಾಗ್ತಾರೆ. ಮತ್ತು ಈಗ ಈ ಅಧಿಕಾರಿಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ಇಲ್ಲ. ತಹಸೀಲ್ದಾರು, ಇಒ, ಆಮೇಲೆ ಜಸ್ಕಾಂ ಅಧಿಕಾರಿಗಳು, ಈ ಕೆಲವು ಕಡೆ ನಾವು ನಿರಂತರ ಆ ಯೋಜನೆಯಲ್ಲಿ ವಿದ್ಯುತ್ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಅವ್ರು ಆಗಲ್ಲ ಅಂತ ಹೇಳ್ತಾರೆ. ಆಗಲ್ಲ ಅಂತ ಹೇಳಿದಾಗ ಅದಕ್ಕೇನಾದ್ರು ಒಂದು ಪರಿಹಾರ ಕಂಡುಹಿಡಿದು ಕರೆಂಟನ್ನು ಒದಗಿಸಿ ನಾವು ಜನರಿಗೆ ನೀರು ಕುಡಿಸ್ಬೇಕಾಗ್ತದೆ. ಅದು ಆಗ್ತಾ ಇಲ್ಲ. ಹೀಗೆ ಒಂದಲ್ಲ ನೂರಾರು ಸಮಸ್ಯೆಗಳು ಇವತ್ತು ಉದ್ಭವ ಆಗ್ತಾ ಇದೆ. ಒಟ್ಟಲ್ಲಿ ಜನ ಸಫರ್ ಆಗ್ತಾ ಇದ್ದಾರೆ. ನಮ್ಮ ಜನ ನೀರಿಲ್ಲ ಅಂತ ಕೇಳೋದು ಶಾಸಕರಿಗೆ, ಯಾಕಂದರೆ ನಾವು ಚುನಾಯಿತ ಪ್ರತಿನಿಧಿಗಳು, ನಮ್ಮ ಹಕ್ಕಿದೆ ಅವರಿಗೆ ಕೇಳೋದು. ಆದರೆ ನಾವಿವತ್ತು ಅವರಿಗೆ ಯಾವುದೂ ವ್ಯವಸ್ಥೆ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ.
ಯಾವುದೂ ಅವರಿಗೆ ಭರವಸೆ ಕೊಡುವಂಥ ಪರಿಸ್ಥಿತಿಯಲ್ಲಿಲ್ಲ ಮತ್ತು ಅಧಿಕಾರಿಗಳನ್ನು ಕರೆದು ಮಾತಾಡೋಂಗೂ ಇಲ್ಲ ಈ ಚುನಾವಣೆ ಕಾರಣಕ್ಕಾಗಿ. ಈ ಒಂದು ಹಿನ್ನೆಲೆಯಲ್ಲಿ ನಾನೇನು ಚುನಾವಣೆ ಅಧಿಕಾರಿಗೆ ರಾಜ್ಯ ಚುನಾವಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದೆ, ಅದರ ಉತ್ತರನೂ ಇಲ್ಲ ಮತ್ತು ಅದರ ಬಗ್ಗೆ ಯಾವುದೂ ಪ್ರತಿಕ್ರಿಯೆಯೂ ಕೂಡ ಇಲ್ಲ. ಆಮೇಲೆ ನೀರು ಬಹುತೇಕ ಕಡೆ ಎಲ್ಲ ಕಡೆ ಬೋರ್ ಹೊಡಿತಾ ಇದ್ದೀವಿ, ನೀರೆಲ್ಲಿ ಸಿಗ್ತಾ ಇಲ್ಲ. ಅಂತರ್ಜಲ ಸಂಪೂರ್ಣವಾಗಿ ಕುಸಿದೋಗಿದೆ. ಇದೊಂದು ಜಾಗತಿಕ ಸಮಸ್ಯೆ. ಇದು ಅವರೇ ಕಲಬುರಗಿ ಮತ್ತು ಕರ್ನಾಟಕ ಸಮಸ್ಯೆ ಅಲ್ಲ, ಮಲೆನಾಡಂಥ ಪ್ರದೇಶದಲ್ಲಿ ಕೂಡ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾ ಇಲ್ಲ. ಈ ಥರ ನೀರಿನ ಸಮಸ್ಯೆ ಉದ್ಭವವಾಗಿರುವಾಗ ಸರ್ಕಾರ ದುಡ್ಡು ಖರ್ಚು ಮಾಡೋಕ್ಕೆ ತಯಾರಿದೆ. ದುಡ್ಡಿನ ಕೊರತೆ ಇಲ್ಲ. ನೀವು 3-4 ಕಿಲೋಮೀಟ್ರ್ ಮೇಲಿಂದ ಪೈಪ್ಲೈನ್ ನೀರು ತರ್ತಿರೋ ತೊಂಬರ್ರಿ, ಟ್ಯಾಂಕರ್ ಹಚ್ತಿರೋ ಟ್ಯಾಂಕರ್ ಹಚ್ಚಿರಿ, ಅಥವಾ ಬೇರೆ ಖಾಸಗಿ ಬಾವಿಯರು ಯಾರಾದರೂ ದುಡ್ಡು ಕೊಟ್ಟರೆ ನೀರು ಕೊಡ್ತಾರೋ ತಗೊಳ್ಳಿ. ಮುಕ್ತವಾದ ಅವಕಾಶ ಕೊಟ್ಟಿದೆ ಸರ್ಕಾರ, ಆದರೆ ಯಾವುದೂ ಆಗ್ತಾಯಿಲ್ಲ. ಈಗ ಖಾಸಗಿ ಬಾವಿಯವರು ಅವರಿಗೆ ಈಲ್ಡ್ ಮೇಲೆ ನಾವು ದುಡ್ಡು ಕೊಟ್ಟು ನೀರು ಖರೀದಿ ಮಾಡುವಂಥ ಅಧಿಕಾರ ಇದೆ ನಮಗೆ, ಸರ್ಕಾರಕ್ಕೆ. ಆದರೆ ಆ ಖಾಸಗಿ ಬಾವಿಯವರಿಗೆ ತಿಳಿಸಿ ಹೇಳುವಂಥ ಜವಾಬ್ದಾರಿ ನಮ್ಮದಿರ್ತದೆ. ಅವರಿಗೆ ಸ್ವಲ್ಪ ವಿನಂತಿ ಮಾಡಿಕೊಂಡು ಅವರಿಗೆ ತಿಳುವಳಿಕೆ ನೀಡಿ, ಪಾಪ ಎಷ್ಟೋ ಜನ ಮುಂದೆ ಬರ್ತಾರೆ, ಆದರೆ ಅಧಿಕಾರಿಗಳು ತಿಳಿಸಿ ಹೇಳುವಂಥ ಕೆಲಸ ಮಾಡಲ್ಲ.